ನಿರಾಕಾರ ಗುರು ಗುರುರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತುಂಬ ದಿವಸ ಆಯಿತು ವಿಡಿಯೋ ಮಾಡಿ. ಸೊ ಬ್ಯುಸಿ ಇರುವ ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಮತ್ತು ನೀವೆಲ್ಲರೂ ಇಷ್ಟಪಡುವ ಸುಮಾರು ಕಥಾ ಹಂದರಗಳನ್ನು ಇವತ್ತು ನಾನು ತಗೊಂಡು ಬಂದಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ಪ್ರತಿ ದಿವಸ ಶ್ರೀ ದತ್ತಾತ್ರೇಯ ಸ್ವಾಮಿ ಸಮರ್ಥರ ಸಹಿತ ಒಂದು ಹೋಮದ ವಿಡಿಯೋನ ಬಿಡ್ತಾಯಿದ್ದೀವಿ. ತಾವೆಲ್ಲರೂ ಆ ವಿಡಿಯೋನ ನೋಡಿ ನಿಮ್ಮ ಸಮಸ್ಯೆಯನ್ನು ಆ ವಿಡಿಯೋ ಮುಂದೆ ಹೇಳ್ಕೊಡಿ, ಆ ಒಂದು ಪಾಸಿಟಿವ್ ವ್ಯೂಸ್ನ ನೀವೆಲ್ಲ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಥಾ ಹಂದರವನ್ನು ಪ್ರಾರಂಭಿಸ್ತಾ ಇದ್ದೀನಿ. ವೀಕ್ಷಕರೇ, ದುಡ್ಡು ಜೀವನದಲ್ಲಿ ತುಂಬಾ ಮುಖ್ಯ, ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಇದು ಪೂನಾದಲ್ಲಿರ್ತಕ್ಕಂಥ ಸಂಗೀತ ಅವರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಸಂಗೀತ ಅವರು ಒಂದು ಒಳ್ಳೆಯ ಕಂಪ್ನಿಯಲ್ಲಿ ಒಂದು ಜಾಬಲ್ಲಿರ್ತಾರೆ. ಜಾಬಲ್ಲಿದ್ದು ಅವರ ಯಜಮಾನರು ಏನು ಮಾಡ್ತಾರೆ, ಇಲ್ಲ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಸೊ ನಿನ್ನ ಒಂದು ಆಫೀಸಲ್ಲಿ 15 ಲಕ್ಷ ರೂಪಾಯಿ ಲೋನನ್ನು ನೀನು ತೆಗೆದುಕೊಡು ಅಂತ ಹೇಳಿ ಸಂಗೀತ ಅವರಿಗೆ ಅವ್ರ ಯಜಮಾನರು ಹೇಳ್ತಾರೆ. ಸೊ ಸಂಗೀತ ಅವರು ಸರಿ ಆಯಿತು, ಏನೇ ಆಗಲಿ ಗಂಡನೂ ಒಂದು ದಾರಿ ಆಗುತ್ತೆ ಅಂತ ಹೇಳಿ 15,000 ರೂಪಾಯಿ ಲೋನನ್ನು ತಗೊಂಡು ಅವರ ಅಕೌಂಟಿಗೆ ತೊಗೊಂಡೋಗಿ ಬ್ಯಾಂಕಿಗೆ ಜಮಾ ಮಾಡ್ತಾರೆ. ಸಂಗೀತ ಅವರು ತಮ್ಮ ಅಕೌಂಟಲ್ಲೇ ಇದ್ದುಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಬಟ್ ವಿಧಿಲಿಖಿತ ಏನಿದ್ರೂ ಅದನ್ನು ಅನುಭವಿಸ್ಲೇಬೇಕು ಮನುಷ್ಯ. ಸ್ವಾಮಿ ಸೇವೆ ಮಾಡಿದ್ರೂ ಅನುಭವಿಸ್ಬೇಕು, ಸ್ವಾಮಿ ಸೇವೆ ಮಾಡದೇ ಇದ್ರೂ ಅನುಭವಿಸ್ಬೇಕು. ಇವಾಗ ನಾನು ಸ್ವಾಮಿ ಸೇವೆ ಮಾಡ್ತಾ ಇದ್ದೀನಪ್ಪ, ನನಗೆ ಯಾವುದು ಕಷ್ಟನೇ ಬರಬಾರ್ದು, ನೋ, ಅದೆಲ್ಲ ಸುಳ್ಳು ವೀಕ್ಷಕರೇ. ಆ ಥರ ಯಾರು ಭ್ರಮೆಯಲ್ಲಿ ಇಟ್ಕೋಬೇಡಿ ಅದನ್ನು, ಓಕೆ. ಸೊ 100 ಏಟು ಬೀಳುವಂಥ ಏಟಲ್ಲಿ ಒಂದು 10 ಏಟು 20 ಏಟು ಕಡಿಮೆ ಬೀಳ್ಬೋದು, ಬಟ್ ಮಹಾರಾಜರು ಅದರಿಂದ ನಮ್ಮನ್ನು ಕಾಪಾಡ್ತಾರೆ. ಸೊ ಇಲ್ಲೇನಾಗೋಗುತ್ತೆ, ಸಂಗೀತ ಅವರು ಸ್ವಾಮಿ ಸಮರ್ಥರ ಪರಮ ಭಕ್ತರು. ಇಲ್ಲಿ ಸಂಗೀತ ಅವರಿಗೆ ಒಂದು ಥಾಟ್ಸ್ ಬರುತ್ತೆ, ಇಲ್ಲ ಈ 15 ಲಕ್ಷ ರೂಪಾಯಿ ನನ್ನ ಅಕೌಂಟಲ್ಲೇ ಇಟ್ಕೊಳ್ಳೋಣ, ಅವ್ರು ಕೇಳ್ದಾಗ ಕೊಡೋಣ ಅಂತೇಳಿ. ಅದನ್ನು ಸಂಗೀತ ಅವರು ಅವ್ರ ಯಜಮಾನ್ರ ಹತ್ರ ಹೇಳ್ತಾರೆ, ಇಲ್ಲ ನನ್ನ ಅಕೌಂಟಲ್ಲೇ ಇರಲಿ, ನೀವು ಬೇಕಾದಾಗ ಕೊಡ್ತೀನಿ ನಾನು ಅಂದಾಗ ಅವ್ರು ಏನಂತಾರೆ ಅಂದರೆ, ಗಂಡನಿಗಿಂತ ದುಡ್ಡೇ ಮುಖ್ಯ ಆಯ್ತಾನಮ್ಮ ಅಂತ ಹೇಳ್ಬಿಟ್ಟು ಸಂಗೀತ ಅವ್ರ ಯಜಮಾನ್ರು ಹೇಳ್ತಾರೆ. ಬಟ್ ಅದೆಲ್ಲೋ ಮಾತು ಸಂಗೀತ ಅವ್ರಿಗೆ ತುಂಬ ನೋವಾಗುತ್ತೆ ಆ ಮಾತು. ಸೊ ಅಲ್ಲಿ ಏನು ಮಾಡಿಬಿಡ್ತಾರೆ, ಅದನ್ನು ದುಡ್ಡನ್ನ ಎಲ್ಲ ತೊಗೊಂಡೋಗ್ಬಿಟ್ಟು ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹೋಗಿ ಜಮಾ ಮಾಡಿ ಬರ್ತಾರೆ. ಜಮಾ ಮಾಡಿ ಬಂದು ಪ್ರತಿ ದಿವಸ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ ಆ ಬ್ಯಾಂಕಿಂದ. ಸರಿಯಾಗಿ ದುಡ್ಡು ಜಮಾ ಆಗಿ 13 ದಿವಸಕ್ಕೆ ಆ ಬ್ಯಾಂಕು ಕ್ಲೋಸ್ ಆಗೋಗ್ಬಿಡುತ್ತೆ. ಅಂದರೆ 25-30 ವರ್ಷದಿಂದ ಇರ್ತಕ್ಕಂಥ ಬ್ಯಾಂಕು ಲಾಸಲ್ಲಿ ಬಂದ್ಬಿಟ್ಟು ಬ್ಯಾಂಕು ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇವರಿಗೆ 15 ಲಕ್ಷ ರೂಪಾಯಿ ಲೋನಿಗೆ ಪ್ರತಿ ತಿಂಗಳು 30,000 ರೂಪಾಯಿ ದುಡ್ಡು ಕಟ್ ಆಗ್ತಾ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಈ ಪ್ರೊಸೀಜರ್ ಹಿಂಗೆ ನಡೀತಾನೆ ಇರುತ್ತೆ. ಸೊ ಹಿಂಗಿದ್ದಾಗ ಏನಾಗೋಗುತ್ತೆ, ಸ್ವಾಮಿ ಸೇವೆಯಲ್ಲಿ ಇದ್ದೇ ಇರ್ತಾರೆ ಇವರು ಕಂಪಲ್ಸರಿ. ಒಬ್ಬರಿಗೆ ಇವರು ಕೇಳ್ತಾರೆ ಯಾವ ಸೇವೆ ಮಾಡ್ಬೋದು, ಇನ್ನೂ ಯಾವ ಸೇವೆ ಮಾಡ್ಬೋದು ಅಂತ ಹೇಳಿದಾಗ ಯಾರೋ ಒಬ್ರು ಹೇಳ್ತಾರೆ ಇವ್ರಿಗೆ ಏನಂತ ಅಂದರೆ, ಕಾಲಭೈರವಾಷ್ಟಕಂ ಹೇಳಿ ಬೆಳಿಗ್ಗೆ ಅಂತ 11 ಸಾರಿ ಕಾಲಭೈರವಾಷ್ಟಕಂ ಅನ್ನೋ ಒಂದು ವಿಶೇಷವಾಗಿರ್ತಕ್ಕಂಥ ಮಂತ್ರನ ನೀವು ಹೇಳಿ ಅಂತ ಹೇಳಿದಾಗ
ಕಾಲಭೈರವಾಷ್ಟಕಮ್ಮು ಇವರು ಬೆಳಗಿನ ಜಾವನೇ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದನ್ನು. ಸೊ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಡೀಟೇಲ್ಸ್ ಕೊಡುವಂಥ ಜರುತ್ತಿಲ್ಲ, ತುಂಬಾ ಶಕ್ತಿಯುತವಾಗಿರ್ತಕ್ಕಂಥ ಮುಹೂರ್ತ ಅದು. ಓಕೆ, ನಾವು ಕೂಡ ಅದೇ ಮುಹೂರ್ತದಲ್ಲೇ ನಾವು ಈಗ ಹೋಮ ಸ್ಟಾರ್ಟ್ ಮಾಡಿದ್ದೀವಿ. ಓಕೆ, ಅದು ಎಂಥ ಒಂದು ಮಿರಾಕಲ್ ಆಗಿಬಿಡುತ್ತೆ ಅಂದರೆ, 1 ವರ್ಷದಿಂದ ಕ್ಲೋಸ್ ಆಗಿರ್ತಕ್ಕಂಥ ಬ್ಯಾಂಕು ಬಹುಶಃ ಇವ್ರ ಟೈಮಲ್ಲಿ ಸರಿ ಬಂದಿತ್ತು ಅನ್ಕೋತೀನಿ ನಾನು. ಇವರು ಆ ಒಂದು ಮಂತ್ರ ಹೇಳಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ, ಮಂತ್ರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ 5 ದಿವಸಕ್ಕೆ ಸುಮಾರು ಒಂದು 7 ಲಕ್ಷ ರೂಪಾಯಿ ದುಡ್ಡು ಬ್ಯಾಂಕ್ ಅವ್ರು ಕರೆದ್ಬಿಟ್ಟು ಇವ್ರಿಗೆ ಕೊಡ್ತಾರೆ. ಇಲ್ಲ, ನೀವು ಲಾಸ್ಟ್ ಟ್ರಾನ್ಸಾಕ್ಷನ್ ಟೈಮಲ್ಲಿ ನಿಮ್ಮ ದುಡ್ಡು ಜಮಾ ಇತ್ತಿಲ್ಲಿ 7 ಲಕ್ಷ ಇವಾಗ ತೊಗೊಂಡೋಗಿ, ಮಿಕ್ಕಿರೋ 8 ಲಕ್ಷ ಆದಷ್ಟು ಬೇಗ ನಾವು ಕೊಡ್ತೀವಿ. ನೋಡಿ, ನಾವು ಅಂತೀವಿ ಮಂತ್ರದಲ್ಲಿ ಶಕ್ತಿ ಇದೆಯೋ ಬಿಟ್ಟಿದೆಯೋ ಸೆಕೆಂಡ್ರಿ, ಬಟ್ ಎಲ್ಲೋ ಸ್ವಾಮಿ ಮಹಾರಾಜರು ನಮ್ಮ ಹಿಂದೆ ಇರ್ತಾರೆ, ತೋರಿಸ್ತಾ ಇರ್ತಾರೆ ನಮಗೆ ದಾರಿನ, ಬಟ್ ನಮ್ಗೆ ಗೊತ್ತಾಗಲ್ಲ ಅದು. ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಹೇಳ್ತಾ ಇದ್ದೀನಿ, ಮಹಾರಾಜರು ನಮ್ಮ ಕರ್ಮ ತೊಳೆಯೋದ್ರಲ್ಲಿ ಎತ್ತಿದ ಕೈ ಅವರು. ನಮಗೆ ಎಷ್ಟು ಬೇಗ ಇವರಿಗೆ ಕಷ್ಟದಿಂದ ಮೇಲೆ ತರಬೇಕು, ತಮ್ಮ ಶಿಷ್ಯನ ಉಳಿಸ್ಕೋಬೇಕು ಅನ್ನೋದು ಮಹಾರಾಜರ ಮನಸ್ಸು ಒಂಥರ ವಿಲಿವಿಲಿವಾಗಿ ಒದ್ದಾಡ್ತಾ ಇರುತ್ತೆ. ಸೊ ಇಲ್ಲಿ ಏನಾಗೋಗುತ್ತೆ, ಆ ಒಂದು ಕಾಲಭೈರವಾಷ್ಟಕ ಮಂತ್ರ ಅದು ಇಟ್ಸ್ ರಿಯಲಿ ಪವರ್ಫುಲ್ ಮಂತ್ರ. ಅದನ್ನು ನಾನು ಕೂಡ ಪ್ರತಿ ದಿವಸ ಬೆಳಗ್ಗೆ ಹೋಮದಲ್ಲಿ ಅದನ್ನು ಪ್ರೋಕ್ಷಣೆ ಮಾಡ್ತೀನಿ. ಸೊ ಇವತ್ತು ಇನ್ನೊಂದು ವಿಚಾರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು. ನೀವು ಯಾರ್ಯಾರು ನನ್ನ ಒಂದು ಯೂಟ್ಯೂಬಲ್ಲಿ ಇರ್ತಕ್ಕಂಥ ಈ ಹೋಮ ಫಾಲೋಅಪ್ ಮಾಡ್ತಾ ಇರ್ತೀರೋ, ನಿಮ್ಮ ಹತ್ರ ಒಂದು ನನ್ನ ಪರ್ಸ್ನಲ್ ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ಎಲ್ಲ ನಿಮ್ಮ ಬೇಡಿಕೆ ಮುಗಿದ ಮೇಲೆ ನೀವೊಂದು ಬೇಡ್ಕೋಬೇಕು. ಏನಂತ ಅಂದರೆ, ಸ್ವಾಮಿ ಸಮರ್ಥ ಮಹಾರಾಜರೇ, ಸಂತೋಷಣ್ಣ ನಮ್ಮೆಲ್ರಿಗೋಸ್ಕರ ಹೋಮ ಮಾಡ್ತಾ ಇದ್ದಾರೆ, ಆ ಹೋಮದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನೀವು ಬೇಡ್ಕೋಬೇಕು. ಸಂತೋಷಣ್ಣನಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳೋದು ಬೇಡ. ನೀವು ಸಂತೋಷಣ್ಣ ಮಾಡುವಂತಹ ಹೋಮದಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಇದು ನನ್ನ ಒಂದು ಪರ್ಸ್ನಲ್ ರಿಕ್ವೆಸ್ಟ್ಮೆಂಟ್ ನಿಮ್ಮ ಹತ್ರ. ಓಕೆ, ಸೊ ಇದು ಅವರಿಗೆ ಬರೀ ಕಾಲಭೈರವಾಷ್ಟಕಂ ಹೇಳಿದ್ದಕ್ಕೆ ಅವರಿಗೆ ಸುಮಾರು 7 ಲಕ್ಷ ದುಡ್ಡು ಬಂದು ಮನೆ ಸೇರಿತು. ಬಟ್ ಮಹಾರಾಜರು ಅವರವ್ರ ತಕ್ಕನಂಗೆ ಅವರವ್ರ ಕರ್ಮದಾಗೆ ಏನಾದರೂ ಒಂದು ದಾರಿ ತೋರಿಸ್ತಾರೆ, ಅದಂತೂ 100% ವೀಕ್ಷಕರೇ, ಅದರಲ್ಲಿ ಸಂಶಯನೇ ಇಲ್ಲ. ಓಕೆ, ಇಷ್ಟು ಹೇಳಿ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.